ಭಾಷಣದಲ್ಲಿ ಬಹಳ ಪ್ರಮುಖವಾಗಿದ್ದು. ಡಿಪೆಂಡ್ಸ್ ಎಷ್ಟು ಜನ ಇದೀವಿ ನಾವಿಲ್ಲಿ, ಬಾಡಿ ಲ್ಯಾಂಗ್ವೇಜ್ ಹೆಂಗೆ ಉಪಯೋಗ ಮಾಡ್ಕೋಬೇಕು, ಯಾವ ರೀತಿ ಗೆಸ್ಚರ್ ಇಂಪಾರ್ಟೆಂಟ್ ಹೇಳ್ತೀವಲ್ಲ, ಹಾವಭಾವ ಗೆಸ್ಚರ್ ಆ್ಯಂಡ್ ಪೋಸ್ಚರ್, ಅದು ಸುಮ್ಮನೆ ಬರಲ್ಲ. ಕೊಟ್ಟಂತಾಗ ನಮ್ಮ ಮಾತುಗಳು ಹತ್ರ ಕೇಳುತ್ತೆ. ತುಂಬ ದುಡ್ತಾರೋ ಜನ, 1000 ಜನ, 5000 ಜನ, 10,000 ಜನ ಇದ್ದಾಗ ನಿಮ್ಮ ವಯಸ್ಸಿಗೆ ನಿಮ್ಮ ವಿಭಿನ್ನವಾದಂಥ ಅವಕಾಶಗಳು ಬೇಕಾಗಿರುತ್ತೆ. ಅದರಲ್ಲಿ ಭಾಷಣಕಾರ ಅಂದರೆ ನೀವು ನವರಸ ನಾಯಕ ಜಗೆ ಜಗೇಶ್ ಆಗುತ್ತೆ. ನವರಸ ನಾಯಕ ಅಂದರೆ ನಿಮಗೆ ಕೌತುಕ, ಭೀಕರ, ವಿಭಕ್ತ, ಕರುಣಾರಸ, ವೀರರಸ, ಹಾಸ್ಯರಸ, ಹೀಗೆ 9 ಕಲೆಗಳು ಗೊತ್ತಿದೆ. ಸಂದರ್ಭಕ್ಕೆ ತಕ್ಕ ಹಾಗೆ ಮಾತಾಡಬೇಕು. ಉದಾಹರಣೆಗೆ ಯಾವುದಾದ್ರೂ ಮದುವೆ ಮನೆಗೆ ಹೋದಾಗ ನೀವು ಯಡಿಯೂರಪ್ಪನ ಮತ್ತು ದೇವೇಗೌಡ ನೋಡಕ್ಕೆ ಬರ್ತಾರೆ, ಏನು ಸತ್ರಿಗೆ ಹಿಂಗೆ ಅದೇ ಸದಾನಗೌಡರು ಹೆಂಗಿರುತ್ತೆ, ಅದೇ ಸದಾನಗೌಡರು ಯಾವ್ದಾದ್ರು ಅಂತಕ್ಕೆ ಹೋದ್ರೆ ಹೆಂಗಿರುತ್ತೆ. ಆದ್ದರಿಂದ ಮನುಷ್ಯನ ಹಾವಭಾವಗಳು ಬೇರೆ ರೀತಿಯಿಲ್ಲ, ನಮ್ಮ ವ್ಯಕ್ತಿತ್ವವನ್ನು ಪ್ರಶ್ನೆ ಮಾಡಿ. ಆಮೇಲೆ ನಾವು ಹೇಳ್ತಕ್ಕಂಥ ಮಾತಿಗೆ ಮತ್ತು ಶಬ್ದಕ್ಕೆ ಒತ್ತು ಕೊಡಬೇಕು. ಒಬ್ಬರು ಭಾಷಣ ಮಾಡ್ತಾ ಇರ್ಬೇಕಾದ್ರೆ ಹೇಳ್ತಾರೆ, ನಮ್ಮ ದೇಶದ ಮಾತನ್ನ ಹೇಳ್ತಾನೆ, ಯಜಮಾನ್ ಮೈಸೂರಲ್ಲಿ ಇರ್ತಾರೆ ಅವರು. ಭೂಮಿಯಿಂದ ಬಾಳಿನೊಳಗೆ ಎಲ್ಲಿ, ಭೂಮಿಯಿಂದ ಬಾಳಿನವರೆಗೆ, ಭೂಮಿ ಏನಿದೆ ಕೆಳಗಿದೆ, ಬಾಲ್ಯ ಏನಿದೆ ಅದಕ್ಕೆ ಏನು ಹೇಳಬೇಕು, ಭೂಮಿಯಿಂದ ಬಾಳಿನವರೆಗೆ. ನೀವು ಅವ್ರನ್ನ ನಿಮ್ಮ ಜೊತೆಗೆ ಹೆಲಿಕಾಪ್ಟರ್ ಪ್ರಯಾಣ ಮಾಡಿದಾಗ ತೊಗೊಂಡು ಹೋಗ್ಬೇಕು, ಇಲ್ಲಾಂದರೆ ಆಗೋದಿಲ್ಲ. ಮತ್ತೆ ನಿಮ್ಮ ಹಾವಭಾವಗಳು ಮೌಖಿಕವಾಗಲಿ ಅಥವಾ ಆಂಗಿಕವಾಗಲಿ ವರ್ಣವಿರುತ್ತೆ. ಸನ್ನೆಗಳು, ಸದ್ದೆ ಏನು ಪ್ರದರ್ಶನ ಮಾಡ್ತೀವಲ್ಲ, ಅದು ನಿಮ್ಮ ವ್ಯಕ್ತಿತ್ವವನ್ನು ಪ್ರದರ್ಶನ ಮಾಡುತ್ತೆ. ಆಮೇಲೆ ಇನ್ನು ವಾಯ್ಸ್ ಮಾಡ್ಯುಲೇಷನ್ ಹೇಳ್ಬೇಕಂತಂದರೆ ನಾವು ಕೇಳ್ತೀವಿ, ಎಪಿ ಶಬ್ದ ಪರಿಚಾರದ ದಿಕ್ಕು. ನಮ್ಮ ಅವರಾದರೂ ಮಾತನ್ನು ಹೇಳ್ತಿದ್ರು, ಶಬ್ದ ಪರಿಚಾರದ ದಿಕ್ಕು ಅಂದರೆ ಒಬ್ಬ ಭಾಷಣಕಾರ ಮಾತಾಡ್ತಿರ್ಬೇಕಾದ್ರೆ ತನ್ನ ಇಡೀ ಭಾವನೆಗಳನ್ನು ಆಂಗಿಕ ಮೂಲಕ ಮತ್ತು ಧ್ವನಿ ಮೂಲಕ ಹೇಳಬೇಕಾಗುತ್ತೆ. ಈಗ ಸಾಧಾರಣವಾಗಿ ನೀವು ಹುಲಿ ನೋಡಿದರೆ ನೀವು ಹುಲಿ ಹಾಗಲ್ಲ, ಹುಲಿ ನೋಡಿದ್ದೀರಾ, ಆ ಗಟ್ಟು, ಆ ಧೈರ್ಯತೆ ಅದು ಬರಬೇಕು. ಹುಲಿ ನೋಡಿದ್ರ ಹುಲಿ ಹೇಗೆ ಮಾತಾಡಬೇಕು, ಹುಲಿ ನೋಡಿದ್ರೆ ಸ್ವಲ್ಪ ನೋಡಿ ಶಿವ ಅದೇ ಇದಕ್ಕೆ ಶಬ್ದ ಪ್ರಚಾರ ದಿಕ್ಕು ಅಂತ. ಗುಡ್ಡವನ್ನು ನೋಡಬೇಕು. ಗುಡ್ಡ ನೀವು ಮಾತಾಡೋ ಶಬ್ದ ಗುಡ್ಡ ನಿಮ್ಮ ಕಣ್ಣು ಮುಂದೆ ಬಂದಿರಬೇಕು. ದಾಟಬೇಕಂದ್ರೆ ಗುಡ್ಡ ಅಡ್ಡದೇ ತರಬೇಕು. ಯು ಕ್ಯಾನ್ ಮೇಕ್ ಯುವರ್ ಓನ್ ಇಂಪ್ಯಾಕ್ಟ್ ಆನ್ ಸ್ಟೇಜ್. ಮತ್ತೆ ನಿಮ್ಮ ವಾಯ್ಸ್ ಮಾಡ್ಯುಲೇಷನ್ ಹೇಳ್ತಲ್ಲ, ಒಬ್ಬ ಭಾಷಣಕಾರರಿಗೆ ಬರೀ ಭಾಷೆ ಗೊತ್ತಿದೆ ಸಾಕಾಗೋದ್ರಿಂದ
ಭಾಷಣಕಾರಿಗೆ ಕಂಠತ್ರಾಣ ಇರಬೇಕು. ಕಂಠತ್ರಾಣ ಜೆ ಪಿ 3 ದಿವಸ ಮಾತಾಡಿದ್ರು ಆರಾಮಾಗಿರ್ತಾರೆ. ನನಗಾದರೆ ಸ್ವಲ್ಪ ವಯಸ್ಸಾಗಿದೆ, ಸ್ವಲ್ಪ ರೆಸ್ಟ್ ತೊಗೊಂಬರ್ತೀನಿ. ಭಾಷಣಕಾರಿಗೆ ಕಂಠತ್ರಾಣ ಇರಬೇಕು ಮತ್ತು ಮತ್ತೇನಿರಬೇಕು? ಸುಟ್ಟತ್ರಾಣ, ಕಂಠತ್ರಾಣ ಕಂಠತ್ರಾಣ ಮತ್ತು ನೋಟ್ ಡೌನ್. ಭಾಷಣಕಾರನಿಗೆ ಕಂಠತ್ರಾಣ ಮತ್ತು ಸೊಂಟತ್ರಾಣ. ಧ್ವನಿ ಏರಿಸಿದಲ್ಲಿ ನಿಮ್ಮ ಭಾವನೆಗಳನ್ನ ವ್ಯಕ್ತ ಮಾಡಬೇಕಾದ್ರೆ ಕೆಲವು ಸಲ ಸ್ಲೋ ಇರಬೇಕು, ಕೆಲವು ಸಲ ಫಾಸ್ಟ್ ಇರಬೇಕು, ಕೆಲವು ಸಲ ಯಥಾಸ್ಥಿತಿಯಲ್ಲಿ ಇರಬೇಕು. ಆಮೇಲೆ ಕೆಲವೊಂದು ಸಲ ಸಭಿಕರು ಬೇಜಾರಾಗಿರ್ತಾರೆ. ನಿಮಗೆ ಗೊತ್ತಿದ್ದ ಒಂದು ಹಾಡನ್ನು ಹಾಡು, ಈಗ ನೀವು ಹಾಡು ಕೇಳ್ತಾ ಇದ್ದೆ ನಾನು ಮನೆಯಲ್ಲಿ, ಆದರೆ ರಾಗವಾಗಿ ಇದು ಮಾತ್ರ ಹಾಡಬೇಕು. ಇಲ್ಲೇ ಹೋದರೆ ಸರಿ ಇರುವುದಿಲ್ಲ. ಬರದೇ ಇದೆ ನೀವೇನು ಮಾಡಬೇಕು? ಮತ್ತೊಬ್ಬರ ಕಳಿಸ್ಬಿಟ್ಟು ಅವ್ರ ಕಡೆ ಹಾಕ್ಬೇಕು. ಸರ್ ನೀವೊಂದು 2 ಸಲ ಹಾಡ್ಬಿಡಿ ಸರ್, ಫೇವ್ರೇಟ್. ಆಮೇಲೆ ಭಾಷಣದಲ್ಲಿ ಭಾಳ ಮುಖ್ಯವಾದ ಅಂಶ ಏನಂತಂದರೆ, ನೀವು ಮೈಕ್ ಯೂಸ್ ಮಾಡ್ತಿರಲ್ಲ, ನೆನಪಿಟ್ಕೊಳ್ಳಿ, ಬರ್ಕೊಳ್ಳಿ. ಅದರಲ್ಲೂ ಕಾರ್ಡ್ಲೆಸ್ ಮೈಕ್ ಯೂಸ್ ಮಾಡೋರು ಭಾಳ ಚೆನ್ನಾಗಿರೋದು. ಕೆಲಸ ಏನಾಗಿತ್ತು ಅಂದರೆ ಒಂದ್ಸಲ ನಿಮ್ಗೆ ಹೇಳ್ಬಿಡ್ತೀನಿ, ಸನ್ಮಾನ ಮಾಡಬೇಕಾಗಿತ್ತು ಉನ್ನಾಪಣೆಗೆ. ಸನ್ಮಾನ್ಯ ಇವರಿಗೆ ಸಂಘದ ವತಿಯಿಂದ ನಾವು ಆಹ್ವಾನವನ್ನು ಮಾಡುತ್ತೇವೆ ಅಂತಕೊಂಡು ಶಾಲ್ ಹಾಕಿಬಿಟ್ಟು ಹೊರ ಹಾಕಿಬಿಟ್ಟು ಸನ್ಮಾನ ಮಾಡ್ತೀವಿ. ಅವಾಗ ಮತ್ತೊಬ್ಬರಿಗೆ ಮಾತಾಡಿ ಸನ್ಮಾನ ಮಾಡಬೇಕಾಗಿತ್ತು. ಮೈಕ್ ಒಳಗಡೆ ಮಾತಾಡ್ತಾ ಇದ್ದು ಶಾಲು ಮತ್ತು ಹಾರ ತಗೊಂಡ್ರು. ಅಷ್ಟೊತ್ತಿ ಪಕ್ಕದವರು ಶಾಲು ಹೊರತೈತೆ ಬೇಡ ಅಂತ ತಿಳ್ಕೊಂಡು ಹೇಳಿದಾಗ ಅವಾಗೇ ಕೇಳ್ತೀವಿ, ಮಾತಾಡೋದು ಏನು ಗೊತ್ತೈತಿ, ಅದು ಚೆನ್ನಾಗಿ ಹಾಕಂತ ಅದು ಮೈಕ್ ಆನ್ ಇದೆ ಹೊರಗೆ ಕೇಳಿಬಿಡ್ತು. ಅವ ಮಾತ್ರ ಬಂದೇ ಇಲ್ಲ. ಅವಾಗೇನು ಕೇಳ್ತೀವಿ, ಅವೇನು ದುಡ್ಡು ಕೊಟ್ಟನ ಶಾಲ ನಾನು ಏನು ಕೊಟ್ಟಿರಪ್ಪ ಹಾಕೊಂಡಿಲ್ಲ. ಅಂದರೆ ಒಬ್ಬ ಭಾಷಣಕಾರ ಅದು ಸುಮ್ಮನೆ ಅಥವಾ ಸ್ವಾಗ್ತಾ ಇದೆ ಬಳಸ್ತಾ ಇರಬೇಕು, ಮೈಲಿನ ಹತ್ರ ಆಗಿರಬೇಕು. ನಾಳೆ ಅರ್ಥ ಆಗ್ತದ? ಎವ್ರಿ ಮೂಮೆಂಟ್ ಪೀಪಲ್ ಆರ್ ವಾಕಿಂಗ್ ಯು ಇನ್ ಆನ್ ದ ವೇ ಆನ್ ದ ಆಂಗಲ್. ನಾವು ಒಬ್ಬರೇ ಇರ್ತೀವಿ, ಬಟ್ ನೋಡ್ತಕ್ಕಂಥ 1,000 ಜನ ನಿಮ್ಮನ್ನೇ ನೋಡ್ತಾರೆ. ನಿಮ್ಮ ಹಾವಭಾವ, ನಿಮ್ಮ ಚಲನೆಗಳು ಎಲ್ಲವನ್ನು ನೋಡ್ತಾರೆ. ಆಮೇಲೆ ನೀವು ಸಮಯಕ್ಕೆ ಸರಿಯಾಗಿ ಹೋಗಬೇಕು. ಯಾವುದೇ ಕಾರ್ಯಕ್ರಮಕ್ಕೆ ಒಂದು 10 ನಿಮಿಷ ಮಾಡೋದು ಪರವಾಗಿಲ್ಲ. ಕೆಲವು ಸಲ ಏನು ಮಾಡ್ತೀವಿ, ನೀವು ಮುಖ್ಯ ಅತಿಥಿ ಆಗಿದ್ದರೆ, ಅಧ್ಯಕ್ಷರಾಗಿದ್ದರೆ, ಸನ್ಮತರಾಗಿದ್ದರೆ ಆಟ ಇರಲೇಬೇಕು. ಪ್ರೇಕ್ಷಕರಾದರೆ ಆಗ ಅಧ್ಯಕ್ಷರಾದರೆ ನಿಮ್ಗೆ ಯಾರು ಕೊಡೋದಿಲ್ಲ. ಏನಾಗುತ್ತೆ ಅಂತ ಹೇಳಿದ್ರೆ, ಬರಬೇಕು, ಆ ಸಮಯಕ್ಕೆ ಬರಬೇಕು. ಬಂದು ತಂದೆಯಲ್ಲಿ ನೋಡಿದ್ರು ಆ ಡ್ರೆಸ್ ತಗೊಂಡು ಆ ಶರ್ಟು ಮತ್ತು ಪ್ಯಾಂಟ್ ಚೇಂಜ್ ಮಾಡಿ ಹೊರಟರು. ಅಷ್ಟೊತ್ತಿಗೆ ಹೆಂಡತಿ ಬಂದುಬಿಟ್ಟು, ಈ ಮೊನ್ನೆ ಶರ್ಟ್ ಹಾಕೊಂಡು ಹೋಗಿದ್ವಿ ಮತ್ತು ಇವತ್ತು ಹಾಕೊಂಡು ಹೋಗಿಲ್ಲ ತಿಳ್ಕೊಂಡು ಮತ್ತು ಒಳಗೆ ಹೋಗ್ಬಿಟ್ಟು ಜುಬ್ಬ ಪೈಜಾಮ ತೊಗೊಂಬಂದು ಅಲ್ಲಿ ಕಡೆ ನೋಡ್ಕೊಂಡ್ರ ಹೊರಟ. ಅವಾಗ ಈ ಮೊನ್ನೆ ಮದುವೆ ಹಾಕೊಂಡಿದ್ರಿಂದ ಮತ್ತೆ ಹಾಕೋತೀನಿ ನೋಡಿ ನೋಡಿ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಹೊರಡ್ಬೇಕಾದ್ರೆ 1 ಗಂಟೆ ಲೇಟ್. 1 ಗಂಟೆ ಲೇಟ್. ಸಮಾರಂಭ ಮುಗಿದೋಯ್ತು.
ಸಮಯಕ್ಕೆ ಸರಿಯಾಗಿ ನೀವು ಹೋಗಲೇಬೇಕು. ಅದು ನಮ್ಮ ಆದ್ಯಕತೆಗಳು. ಇನ್ನೊಂದು ಸರಿ ಏನಾಗಿತ್ತು ಅಂತಂದರೆ, ಮದುವೆಗೆ ಹೋಗಬೇಕು. ಚೇಂಜ್ ಆಗಿಲ್ಲ. ಹೆಂಡತಿಗೆ ಹೇಳ್ತಾರೆ, ಕಾಂಜೀವರಂ ಸೀರೆ ಬೇಡ, ಮೊನ್ನೆ ತಂದೀವಲ್ಲ ಧರ್ಮವರಂ ಸೀರೆ ತಗೊಂಡು ಹುಡ್ಕೊಂಬಂದು. ನಿಮ್ಗೆ ಗೊತ್ತಲ್ಲ, ಹೆಣ್ಮಕ್ಳು ಮೇಕಪ್ಗೆ ಹೋದರೆ ಒಂದು ಅರ್ಧ ಗಂಟೆ ಲೇಟ್ ಆಗುತ್ತೆ. 2 ಸಲ ಆಯಿತು, 3 ಸಲ ಆಯಿತು, ಬೇಡ ಮೊನ್ನೆ ಚೂಡಿದಾರ ತಂದಿದ್ದಾರ ಅದು ಹಾಕೊಂಡ್ಬಂದರು. ಇದು ಬೇಡ, ಇನ್ನೇನು ಹೋಗಬೇಕು? ಇಲ್ಲ, ಮೈಸೂರು ರೇಷ್ಮೆ ಸೀರೆ ಮನೆ ತಂದವಲ್ಲ ದಸರಾಕ್ಕೆ ಹೋದಾಗ ಅದನ್ನು ತೊಗೊಂಡ್ರು. ಎಲ್ಲ ರೆಡಿಯಾಗಿ ಹೋಗ್ಬೇಕಾದ್ರೆ ಎಷ್ಟೊತ್ತು ಬಂದಿತ್ತು? 7:30. ರೆಡಿಯಾಗಿ ಹೋಗ್ಬೇಕಾದ್ರೆ ಇವರು 11 ಗಂಟೆ ಆಯಿತು. ಹೊಟ್ಟೊತ್ತಿಗೆ ಮದುಮಕ್ಕಳು ಹೊಸಮಾನಸಿಗೆ ಹೋಗಿದ್ರು. ಸಮಯಕ್ಕೆ ಸರಿಯಾಗಿ ಹೋದರೆ ನಿಮಗೆ ಗೌರವ ಬರುತ್ತೆ. ಏನು ಸಿಂಪಲ್, ನಿಮ್ಮ ವ್ಯಕ್ತಿತ್ವ ಇರಬೇಕಲ್ಲ. ಹಾಗೆ ಹೋಗಿ ನಾನು ಒಂದು ಶುಕ್ರವಾರ ಬಟ್ಟೆ ಹಾಕೊಂಡು ಸಾಕು. ನಿಮ್ಮ ವ್ಯಕ್ತಿತ್ವ ಅಲ್ಲಿ ಗೊತ್ತಾಗೋದಿಲ್ಲ. ಆದರೆ ರೆಡಿಯಾಗಿ ಹೋಗ್ಬೇಕಾದ್ರೆ ಅವನು ಕರ್ಕೊಂಡು ಹೋದರೆ ಏನೇನು ಆಗುತ್ತೆ ಅಂತ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಆಮೇಲೆ ನಮ್ಮ ಜೀವನ ಅನ್ನೋದು ಭಾಳ ಚಿಕ್ಕದು. ಡೂ ಇಟ್ ನಾವು, ಮೇಕ್ ಇಟ್ ಟುಡೇ ಓನ್ಲಿ. ಜೀವನ ಭಾಳ ಚಿಕ್ಕದು. ಏನೇನು ಸಾಧಿಸ್ಬೇಕಂತೇಳಿ ಇವತ್ತೇ ಸಾಧಿಸಿ, ನಾಳೆ ಸಾಧಿಸಿ. ಬದುಕು ಇಂಗ್ಲೀಷ್ ಕೆಲಸಗಳ ಸಂಗಮ. ಯಾವ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ತಿಳ್ಕೊಂಡು ಗೊತ್ತಾಗೋದಿಲ್ಲ. ನೋಬಡಿ ನೋ. ಉದಾಹರಣೆಗೆ ನಾನೇ ಹೇಳಿದಲ್ಲ, 17 ಸೆಪ್ಟೆಂಬರ್ 2015 ಮೇಲೆ ಟಿವಿ ಬಂದು ವಾಪಸ್ ಬಂದೀವಿ. ಬಸವರಾಜ್ ಇಲ್ಲ ತಗೊಂಡು ಟಿವಿ ಹೇಳ್ತಾರೆ. ನಾನು ಜೀವನದಲ್ಲಿ ಕೇಳಕತ್ತೀನಿ. ಸಾವಿನ ಬಾಗಿಲನ್ನು ಕಲಾವಳ ತಟ್ಟಿ ಬಂದಿದ್ದೇವೆ. ನೀವೆಷ್ಟು ಸೌಭಾಗ್ಯಶಾಲಿಗಳಂದರೆ, ಭಾರತದ ಅತ್ಯುತ್ತಮ ತರಬೇತುದಾರರಿಗೆ ಒಬ್ಬರಾದ ಜಯಪ್ರಕಾಶ್ ನಾಗ್ತಿಹಳ್ಳಿ ಅವರ ತರಬೇತಿ ಬಂದಿರಲ್ಲ. ಸ್ವಲ್ಪ ಎದ್ದಿದ್ಬಿಡಿ. ನೀವು ಕೈ ಮುಂದೆ ಮಾಡಿದ್ರಿ. 5 ಬೇಡ ಕಾಣ್ತಾವ. ಇನ್ನೂ ಸ್ವಲ್ಪ ಬೇಡ. ಹಾಗೆ ಮಾಡಿಕೊಂಡು ನೋಡಿ, ಹಿಂಗೆ ಮಾಡಿ ಕೆಲಸ. ನೀವು ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ನಿಮ್ಮ ಬೆನ್ನನ್ನು ನೀವೇ ಚರ್ಚಿಸಿಕೊಂಡಿದ್ರಿ. ಕೂತ್ಕೊಳ್ಳಿ. ಕರ್ನಾಟಕದಲ್ಲಿ 7 ಕೋಟಿ 39,539 ಜನ ಇದ್ದಾರೆ. ಮೊನ್ನೆ 31 ಮಾರ್ಚ್ ಗಂಟೆ ಪ್ರಕಾರ. ಬೆಂಗಳೂರಲ್ಲಿ 1,79,40,000 ಅಂದಾಜು ಜನ ಇದ್ದಾರೆ. ಅಷ್ಟರ ಪೈಕಿ 18 ಮಾತ್ರ ಅವಕಾಶ. ಉದಾಹರಣೆಗೆ ಬರಬೇಕಂತಾರೆ ಆಸಕ್ತಿ ಇಲ್ಲ. ನಿಮ್ಗೆ ಗೊತ್ತಿದೆ, ಇಂಥ 3 ದಿವಸದ ತರಬೇತಿಗೆ ಡೆಲ್ಲಿ ಒಬ್ಬರು ಶಿಲ್ಕರ್ ಅಂತ ಇದ್ದಾರೆ. ಇವರು ಚಾರ್ಜ್ 3,500,000 rupees. ಎಷ್ಟು? 3,50,000 ಚಾರ್ಜ್ 3 ದಿವಸ. ಅಷ್ಟೇ ಅಲ್ಲ, ಅವರ ಉಳ್ಕೊಳ್ತಕ್ಕಂಥ ವ್ಯವಸ್ಥೆ ಕೊಡೋಣ, ಅಭ್ಯರ್ಥಿಗಳು ಮಾಡಬೇಕು. ಇಲ್ಲಿ ಬರ್ತಂದ್ರ ಅಂತಿದ್ದಾರೆ ಬೆಂಗಳೂರಲ್ಲಿ. ಅವರು ಕೂಡ 3 ತರಗತಿಗೆ 1 ಲಕ್ಷ ಚಾರ್ಜ್ ಮಾಡ್ತಾರೆ. ನಾವು ಕ್ಷೇತ್ರ ಒಂದು ತರಬೇತಿ ಮಾಡ್ತೀವಿ, 3 ತರಬೇತಿಗೆ 50,000 ಚಾರ್ಜ್ ಮಾಡ್ತಾರೆ. ಇಲ್ಲಿ ಕೊಡ್ತಕ್ಕಂಥದ್ದು ನೀವು 30,000. ನಿಮಗೆ ಒಬ್ಬರಿಗೆ ಅದು ಅನಿಸ್ಬೋದು. ಆದರೆ ನೀವು 3 ದಿವಸ 50,000 ಚಾರ್ಜ್ ಮಾಡಿದ್ರೆ 1 ಲಕ್ಷ 50,000 ರೂಪಾಯಿ. 3 ದಿವಸ 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 50,000 ರೂಪಾಯಿ.
ಕೊಡ್ತಕ್ಕಂಥ 30,000 ರೂಪಾಯಿಗೆ 3 ಲಕ್ಷ ಅಲ್ಲ 30 ಲಕ್ಷದ ಅನುಭವ ನೀವು ಕಳಿಸಿದ್ರಿ. ಬಟ್ ಉಪಯೋಗ ಮಾಡ್ತಕ್ಕಂಥ ಇನ್ನೂ ಬಿಟ್ಟು ಜವಾಬ್ದಾರಿ ನಾನು JP ಹೇಳ್ತಾ ಇರ್ತೀನಿ, ನಾನು ಇಷ್ಟು ಕಡಿಮೆ ರೇಟ್ ಮಾಡಬೇಡಿ ಅಂತ. There is no value if there is no big money, no value. 30,000 ನಾನು ಹೇಳಿದಾಗೆ this is not your money to pay fee. This is investment. It's an investment. ಯಾರಾದರೂ ಶೇರ್ ಬಿಸ್ನೆಸ್ ಮಾಡ್ತೀರಾ? ಶೇರ್ ಮಾರ್ಕೆಟ್ ಯಾರು ಹೇಳಲ್ಲ? ಓಕೆ. ಇನ್ವೆಸ್ಟ್ಮೆಂಟ್ ಅಂತಂದರೆ ಹೇಗಂತಂದರೆ ನಾವು ಹಾಕಿದಂಥ ದುಡ್ಡಿಗೆ ಮುಂದಿನ ದುಡ್ಡುಗಳಲ್ಲಿ 10% ಸಿಗಬೇಕು. ಇಲ್ಲಿ ಬಂದಿರ್ತಕ್ಕಂಥವ್ರು ಯಾರು ಸಾಮಾನ್ಯ ಅಲ್ಲ. ಸುಮ್ಮನೆ ಕೈ ಮಾಡಿದರೆ ಒಂದು 10, 20, 30, 40 ಜನ ಕೆಲವು ಮಂದಿ ಇಲ್ಲೆಲ್ಲ ಚುನಾವಣೆ ನಿಂತು ಬಂದರೆ ಅವನು ಕೈ ಮಾಡಿದರೆ 1000 ಮಂದಿ ಬರ್ತಾರೆ. ಇವಾರ ಲೀಡರ್ ಲೀಡರ್ಶಿಪ್ ಬೆಳೆಸ್ಕೊಳ್ಳಿಕ್ಕೆ ದೊಡ್ಡ ಅವಕಾಶ. ನಿಮ್ಮ ಅನುಪಸ್ಥಿತಿ ಬಂದಿಲ್ಲ ಅಂತಂದರೆ ಅವ್ರು ಕಾಣಬೇಕು. ಅವಾಗ ಏನಾಗುತ್ತೆ, ಅವಾಗ ನಾವು ಬರಬೇಕಾಗಿತ್ತು, ಹೋಗಬೇಕಾಗಿತ್ತು. ನಿಮ್ಮ ಇರುವಿಕೆ ಇಲ್ಲದಾಗ ಜನ ಮಾತಾಡ್ತಾರಲ್ಲ, ಅದು ನಿಮ್ಮ ಗಣತನ ಜಾಸ್ತಿ ಮಾಡಿ. JP ಇಲ್ಲ ಅಂತ ಮಾತಾಡ್ಬೇಕಲ್ಲ, ಯಾಕೆ ಮಾತಾಡಬೇಕು? ಅವರು ಸರ್ಕಾರಿ ನೌಕರಿ ಬಿಟ್ಟು ಈ ತರಬೇತಿ ಮಾಡಲಿಕ್ಕೆ ಬಂದ್ರಲ್ಲ, ಸುಮ್ಮನೆ ಬಂದ್ರಲ್ಲ. ACTO ಆಫೀಸಲ್ಲಿ, ಸೆಡ್ರಾಕ್ಸ್ ಆಫೀಸಲ್ಲಿ ದೊಡ್ಡ ಹುದ್ದೆಯಲ್ಲಿದ್ದರು. ಬಹುಶಃ 30 ವರ್ಷ ಹಿಂದೆ ಅಮೆರಿಕಾದಲ್ಲಿ ಭೇಟಿಯಾಗಿದ್ದು ನಾವು ಫಸ್ಟ್ ಟೈಮ್. ಅಮೆರಿಕಾ 96, 30 ವರ್ಷ ಆಯಿತು. ಒಬ್ಬ ಮನುಷ್ಯ ಬೆಳಿಬೇಕಂತಂದರೆ ವಿಸ್ತಾರ ಆಗ್ತಕ್ಕಂಥದ್ದು. ವಿಡಿಗನ್ನಡಿ, ವಸ್ತ್ರನತೆ, ಅನ್ಯನತೆ ರೀತಿ ಇಲ್ಲ ಪುಸ್ತಕ ನೋಡಲ್ಲ. ಅಲ್ಲಿ ಸ್ವಪ್ನ ಗುಪ್ತಾನರು ಯಾರು ಹೇಗೆ ಪಾಠ ಮಾಡ್ತಾ ಗೊತ್ತಾ ನನಗೆ? The only who have a capacity to project themselves ಅಂತ ಪುಸ್ತಕ ಮಾತ್ರ ಪಾಠ ಮಾಡ್ತಾರೆ. ದೊಡ್ಡಗೌಡಂತ ಒಬ್ಬರು ಇದ್ದಾರೆ. ಅವ್ರಿಗೆ ಮೊನ್ನೆ ನಿತಿನ್ ಶಾಲೆ ಕಳಿಸಿದ್ವಿ ನಾವು ಕ್ಷಣತಾ ಚಮಣಕ್ಕೆ. ಇಂಥವ್ರಿಗೆ ಪುಸ್ತಕ ಪ್ರಕರಣ ಮಾಡೋದು ಅಂತಾರೆ ಖಚಿತ ಮಾಡ್ಕೊಡ್ತೀವಿ ಅಂತಕೊಂಡು ಚೆನ್ನಾಗಿ ಯಾರೆಲ್ಲ ಹತ್ತಾರೆ. ನಿಮ್ಮ ಹತ್ರ ಸಾಮರ್ಥ್ಯ ಇದೆ, ಯಾರು ವೇಸ್ಟ್ ಮನುಷ್ಯರಲ್ಲ. ನಿಮ್ಮಲ್ಲಿರ್ತಕ್ಕಂಥ ಸಾಮರ್ಥ್ಯವನ್ನು ಹೊರತೆಗೆಯಲಿಕ್ಕೆ ಇಂಥ ಶಿಬಿರಗಳು ಬಹಳ ಮುಖ್ಯ ಕಾರಣ. ನಿಮ್ಮಲ್ಲಿರ್ತಕ್ಕಂಥ ಸಾಮರ್ಥ್ಯ ಒಂದೊಂದ್ಸಲ ನಮಗೆ ಗೊತ್ತಿರಲಿಲ್ಲ. ಎಸ್ ಯು ಆರ್ ಡೂಯಿಂಗ್, ಎಸ್ ನೀವು ಮಾಡಬಾರ್ದು. ಇದು ವೇದಿಕೆ ನಾಯಕತ್ವವನ್ನು ಗುರುತು ಮಾಡ್ತಕ್ಕಂಥದ್ದು. ಮುಂದಿನ ದಿವಸಗಳಲ್ಲಿ ಇದರಲ್ಲಿ ಯಾರು ಕಾರ್ಪೊರೇಟರ್ ಆಗ್ತದೆ, ಯಾರು MLA ಆಗ್ತದೆ, ಯಾರು MP ಆಗ್ತದೆ, ಹೆಂಗೆ ಗೊತ್ತು? ಹೂನು ಯು ಕ್ಯಾನ್ ಕ್ರಿಯೇಟ್ ಇಂಪ್ಯಾಕ್ಟ್ ಅಮಂಗ್ ದ ಸೊಸೈಟಿ ವಿತ್ ಯುವರ್ ಸ್ಪೀಚ್. ಅದಕ್ಕೆ ರವೀಂದ್ರ ಹಂದಿಯವರು ಹೇಳ್ತಾರೆ, ಮೂಕನಾಗಬೇಕು ಜಗದೊಳು ಜಗಾಗಿರಬೇಕು, ಮೂಕನಾಗಬೇಕು ಜಗದೊಳು ಜಗಾಗಿರಬೇಕು, ಮಾತು ತಿಳಿಯಬೇಕು ಮಾತಿನ ಮರ್ಮ ಅರಿಯಬೇಕು, ಮಾತು ತಿಳಿಯಬೇಕು ಮಾತಿನ ಮರ್ಮ ಅರಿಯಬೇಕು, ಮಾತು ಮಾತೆಯೋ ಕಥೆಗೂ ಸಾಕೆ ಇರಬೇಕು, ಮೂಕನಾಗಬೇಕು ಜಗದೊಳು ಜಗಾಗಿರಬೇಕು. ಯಾವ ಸಂದರ್ಭದಲ್ಲಿ ಮಾತಾಡಬೇಕು, ಯಾವ ಸಂದರ್ಭದಲ್ಲಿ ಮಾತಾಡಬಾರ್ದು, ಭಾಳ ಮುಖ್ಯ ಕರ್ತಕ್ಕಂಥದ್ದು.
ಯಾವಾಗ ಮಾತಾಡಬೇಕು, ಎಷ್ಟು ಮಾತಾಡಬೇಕು, ಹೆಂಗೆ ಮಾತಾಡಬೇಕು, ಮೋಸ್ಟ್ ಇಂಪಾರ್ಟೆಂಟ್. ನಾನು 2003ರಲ್ಲಿ ದೆಹಲಿಗೆ ಅವತ್ತಿನ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಭೇಟಿಯಾಗಿ ಹೋದಾಗ ಒಂದು ಘಟನೆ ನಡೆಸಿತು. ಅವರು ಭೇಟಿಯಾಗಿ ಹೊರಗಡೆ ಬಂದಾಗ ಮಾಜಿ ಕಾನೂನು ಸಚಿವ ರಾಮ್ ಜೇಠ್ಮಲಾನಿ ಅವ್ರು ಮಾತಾಡ್ತಾ ಹೇಳಿದರು, ಐ ವಾಂಟ್ ಒನ್ ಮೆಸೇಜ್ ಫ್ರಮ್ ಯು ಅಂತ. ವಾಟ್ ಎವರ್ ಹ್ಯಾಪನ್ಸ್, ಡೋಂಟ್ ವರಿ. If it is hard, whoever there, whatever question, you can raise, you can oppose that act. ನೀವು ಶಕ್ತಿವಂತರಾಗಬೇಕಂತಂದರೆ ಸಂದರ್ಭಕ್ಕೆ ತಕ್ಕ ಹಾಗೆ ನಿಮ್ಮ ನಿರ್ಧಾರಗಳನ್ನು ಪ್ರಕಟಿಸಬೇಕು, ಅದಕ್ಕೆ ಭಾಜನರಾಗಬೇಕು. ಅಂದಾಗ ಮಾತ್ರ ನಿಮ್ಮ ನಾಯಕತ್ವದ ಹೊಳಪು ನಿಮ್ಮ ಮಾತಿನ ಮುಖಾಂತರ ಬರಲಿಕ್ಕೆ ಸಾಧ್ಯ. ಇನ್ನೂ ಒಂದು ಸಲ ಏನಾಗುತ್ತೆ ಅಂತ ಹೇಳಿದ್ರೆ, ಬದುಕಿನಲ್ಲಿ ನಾವು ನಡೀತಕ್ಕಂಥ ಹಾದಿ ಭಾಳ ಕಠಿಣ ಆಗಿರ್ಬೋದು. ಯಾವ ಸಂದರ್ಭದಲ್ಲೂ ಕೂಡ ನಿಮ್ಮ ಮನಸ್ಸಿಗೆ ಧೈರ್ಯವನ್ನು ಕಳೆದುಕೊಳ್ಳಬಾರದು. ಸಾಧನೆ ಮಾಡಬೇಕು. ಸಾಧನೆ ಮಾಡದೆ ಸತ್ತರೆ ಸಾವಿಗೆ ಅವಮಾನ. ಬೆಳಗ್ಗೆ ಹೇಗೆ ಹೇಳಿದರು, ನೀವು ಅಪಾರ್ಟ್ಮೆಂಟಿಂದ ಕೆಳಗಡೆ ಬರಬೇಕಾದ್ರೆ ನಂತರ ಇನ್ಎವಿಟಬಲ್ ಯು ಕ್ಯಾನ್ ಎಂಜಾಯ್ ದ ಡೇ. 1989ರಲ್ಲಿ ನಾನು ಲಂಡನ್ನಿಂದ ಪ್ಯಾರಿಸ್ಗೆ ಪ್ರಯಾಣ ಮಾಡ್ತಾ ಇದ್ದೆ. ಲಂಡನ್ ಟು ಪ್ಯಾರಿಸ್. ಆ ಹಡಗಿನಲ್ಲಿ ಒಂದು 350 ಜನ ಇದ್ದರು. ಅರ್ಧ ಗಂಟೆ ಪ್ರಯಾಣ ಆದಮೇಲೆ ದೊಡ್ಡ ಬಿರುಗಾಳಿ ಬಿತ್ತು. ಇನ್ನೇನು ನಾವು ಬದುಕು ಉಳಿದಿಲ್ಲ ಅಂತಕೊಂಡು, ಇದು ನಡೆದ ಘಟನೆ ಇದು, ಇನ್ನೇನು ಬದುಕು ಉಳಿದಂತ ಗೊತ್ತಾಯಿತು. ಅವಾಗ ನಾನು ಏನು ಮಾಡಿದೆ ಗೊತ್ತಾ, ಡಾನ್ಸ್ ಮಾಡೋಂಥ ಎಲ್ಲ ಕಡೆ ಹೋಗ್ತಾರೆ, ಡಾನ್ಸ್ ಮಾಡ್ಕೊಂತ. ಅಲ್ಲಿ ಒಂದು 3-4 ಜನ ಬಂದ್ಬಿಟ್ಟು, ಏ ಮ್ಯಾಡ್ ಹೇಳಿದೆ, ಹೂ ಮ್ಯಾಡ್, ಯು ಆರ್ ಆಲ್ ಮ್ಯಾಡ್. ಇಫ್ ಡೆತ್ ಇಸ್ ಇನ್ಎವಿಟಬಲ್, ಯು ಕ್ಯಾನ್ ಎಂಜಾಯ್ ದ ಡೆತ್. ದೇರ್ ಇಸ್ ನೋ ಅದರ್ ವೇ, ಯು ಕ್ಯಾನ್ ಎಂಜಾಯ್ ದ ಡೆತ್ ಅಂತ ಹೇಳಿದೆ. ನಾ ಹೇಳಿದ್ದೆ ಬರ್ಕೊಂಡ್ರು. ತಮ್ಗೆ ಗೊತ್ತಿದೆ, ಒಂದು ಮಾತಿನಿಂದ ಎಷ್ಟು ಪ್ರಭಾವ ಬೀರುತ್ತೆ ಅಂತಂದರೆ, ಒಂದು 20 ನಿಮಿಷಕ್ಕೆ ಅದು ಗಾಳಿ ಎಲ್ಲ ಕಡಿಮೆ ಆಗಿಬಿಟ್ಟು ಯಥಾಸ್ಥಿತಿ ಬಂತು. ನಾವು ಪ್ಯಾರಿಸ್ ಇಳಿಸಿರ್ಬೇಕಾದ್ರೆ ನಾನು ಹೋಟೆಲ್ ರೂಮ್ ಅದು ಕೆಲಸ ಮಾಡಿದ್ವಿ. ನನ್ನ ಜೊತೆಗೆ ಬಂದಿರ್ತಕ್ಕಂಥ ಕೈಸ್ ಪ್ರಯಾಣಿಕರು ನನ್ನನ್ನು ಅವರ ಮನೆಗೆ ಅತಿಥಿ ಮಾಡಿಕೊಂಡು 3 ದಿವಸ ಜಗತ್ತಿನಲ್ಲಿ ಯಾರೋ ಅಪರಿಚಿತರಲ್ಲ. ಯು ಕ್ಯಾನ್ ಮೇಕ್ ವಿತ್ ಯುವರ್ ಅಟಿಟ್ಯೂಡ್, ನಿಮ್ಮ ಮಾತಿನ ಮೂಲಕ, ನಿಮ್ಮ ಆತ್ಮವಿಶ್ವಾಸದ ಮೂಲಕ ಬದುಕನ್ನು ಏರಿಸಿ ಬರಲಿಕ್ಕೆ ಸಾಧ್ಯ. ಇದನ್ನ ಯಾಕೆ ಹೇಳಬೇಕಂತಂದರೆ, ಕ್ಲಿಷ್ಟಕರ ಪರಿಸ್ಥಿತಿಯಲ್ಲಿ ನಮ್ಮ ಧೈರ್ಯವನ್ನು ಕಳೆದುಕೊಳ್ಳಬೇಕು. ಆತ್ಮವಿಶ್ವಾಸ ಹೊಂದಿದ್ದರೆ ಜಗತ್ತನ್ನು ಗೆಲ್ಲಬಹುದು. ಸ್ವಾಮಿ ವಿವೇಕಾನಂದ ಹೇಳಿದ್ರೆ, ರೈಟ್ ಅಂಡ್ ಅವೇಕ್, should not be the goal. ಅಮೇರಿಕಾದ ಜಾನ್ ರಸ್ಕಿನ್ ಹೇಳೋದು ಒಂದೇ ಮಾತು, ನೀವು ಪುಸ್ತಕವನ್ನು ಬರೆಯಿರಿ, ನೀವು ಪುಸ್ತಕವನ್ನು ಬರೆಯಿರಿ, ಆ ಪುಸ್ತಕವನ್ನು ಮೆಚ್ಚಿ ಜನ ನಿಮ್ಮ ಬಗ್ಗೆ ಬರೀಬೇಕು, ನಿಮ್ಮ ಬಗ್ಗೆ ಮಾತಾಡಬೇಕು. ಅದು ಪುಸ್ತಕ ನೀವು ಬರೆಯೋಕ್ಕಾಗಲ್ವಾ? ದಿಸ್ ವರ್ಡ್ ಇಸ್ ಫಾರ್ ಎವ್ರಿಬಡಿ. ನಿಮಗೆ ಪುಸ್ತಕ ಬರೆಯೋಕ್ಕಾಗೋದಿಲ್ವೋ? ನೀವು ಮಾಡ್ತಕ್ಕಂಥ ಕೆಲಸವನ್ನು ಮೆಚ್ಚಿ ಜನರು ನಿಮ್ಮ ಬಗ್ಗೆ ಪುಸ್ತಕ ಬರೀಬೇಕು.
The people should write book on your achievement. ಕಳೆದ ವರ್ಷ ಕೊಪ್ಪಳದಲ್ಲಿ ಜೂನ್ 22ನೇ ತಾರೀಕು ಒಂದು ಪುಸ್ತಕ ಬಿಡುಗಡೆ ಆಯಿತು. ಅದರ ಹೆಸರು ಜೀವನೋತ್ಸಾಹ. ಆ ಟೈಟಲ್ ಕೊಟ್ಟಿದ್ದು ಯಾರು ಗೊತ್ತಾ? JP ಜೀವನೋತ್ಸಾಹ. ಜೀವನೋತ್ಸಾಹ ಪುಸ್ತಕ. ಅದು ನನ್ನ ಬಾಯಿಗೆ ಆ ಪುಸ್ತಕ ಕೊಡೋದು. ಯಾಕೆ ಹೇಳ್ತೇನೆ ಅಂತಂದರೆ, ಬದುಕಿನಲ್ಲಿ ಅವಕಾಶಗಳಿದ್ದಾವೆ. ಸಾಧನೆ ಮಾಡಬೇಕಂತಂದರೆ ನಿಮ್ಮ ನಿರ್ಧಾರಗಳು, ನಿಮ್ಮ ಮನಸ್ಥಿತಿ ಸಾಧ್ಯ. ಇದು ಸಾಧ್ಯವಂದರೆ ಸಾಧ್ಯ, ಅಸಾಧ್ಯವಂದರೆ ಅಸಾಧ್ಯ. ಅದಕ್ಕೆ ಹೇಳೋದು ಪಾಸಿಟಿವ್ ಅಟಿಟ್ಯೂಡ್, ಧನಾತ್ಮಕ ಚಿಂತನೆಗಳು ಅದಕ್ಕೆ ಭಾಜನರಾಗಬೇಕು. ಅಂದಾಗ ಮಾತ್ರ ನಿಮ್ಮ ಉನ್ನತಿ ಉನ್ನತ ಮಟ್ಟಕ್ಕೆ ಹೋಗುತ್ತೆ. ಮತ್ತು ನೀವು ಮಾತನಾಡೋ ಮಾತು ಹೇಗಿರಬೇಕು? ಮಾತೇ ಮುತ್ತು, ಮಾತೇ ತುತ್ತು, ಮಾತೇ ಬಿತ್ತು, ಮಾತೇ ಎತ್ತು, ಮಾತೇ ಹೊತ್ತು, ಮಾತೇ ಮಾಡಲಿಕ್ಕೆ ಹಾಕ್ತೀವಿ. ನೋಡಿದ್ರೆ ಗೊತ್ತೇ ಅದೆಲ್ಲರಿಗೂ ಗೊತ್ತಿದೆ, ಬೈತಾರೆ ಹೊಸದಾಗಿ. ಡೂ ದ ಸೇಮ್ ಥಿಂಗ್ ಇನ್ ಡಿಫ್ರೆಂಟ್ ವೇ. ಡೂ ದ ಸೇಮ್ ಥಿಂಗ್ ಇನ್ ಡಿಫ್ರೆಂಟ್ ವೇ. ವಚನ ಹೇಳಬೇಕು. ನಿಮ್ಗೆ ಯಾರಿಗಾದ್ರು ವಚನ ಹೇಳಲಿಕ್ಕೆ ಬರ್ತಾ? ವಚನ ಬರ್ತಾ ಯಾರಿಗಾರು? ಎನಿಬಡಿ? ವಚನ ಸಿನಿಮಾ ಹಾಡು ಬರ್ತಾ? ಭಾವಗೀತೆ ಬರ್ತಾ? ಭಾವಗೀತೆ ಯಾರಿಗಾದ್ರು ಭಾವಗೀತೆ ಬರ್ತಾ? ನಿಮ್ಮ ಲೈಫು ಇಷ್ಟೇ. ಭಾವಗೀತೆ ಬರ್ತಾ ಯಾರಿಗಾದ್ರು? ಇದರಲ್ಲಿ ಎನಿಬಡಿ? ಜಾನಪದ ಗೀತೆ? ಬೆಳಿಗ್ಗೆ ನಿತ್ಯೋತ್ಸವ, ತಾಯಿ ನಿತ್ಯೋತ್ಸವ ಆಡೋದು ಒಂದು ತಂಡ. ಜಾನಪದ ಗೀತೆ? ಅದು ಚಳಿದಲ್ಲಿ ಮಲ್ಲಿಗೆ ಬೆಳಿಗ್ಗೆ ಆಡ್ತಿದ್ದಿಲ್ಲ. ಕಲಬೇಡ ಕೊಲಬೇಡ, ಹುಸಿ ನುಡಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. This ವಚನ it is equal to in Bible 10 commandments. 10 commandments. ಬಹಳ ಇದೆ. ಕಳಬೇಡ, ಕೊಳಬೇಡ, ಇದು ನುಡಿಯಬೇಡ, ಇದು ಹೇಳಬೇಡ, ತನ್ನ ಬಣ್ಣಿಸಬೇಡ, ಇದೇ ಅಂತರಂಗ ಶುದ್ಧಿ. ಈಗೇನಾಯ್ತು ಗೊತ್ತಾ? ಶುದ್ಧಿ ಇಲ್ಲ, ಬರೀ ಸುದ್ದಿ. ಶುದ್ಧಿ ಇಲ್ಲ, ಶುದ್ಧಿ ಇಲ್ಲ, ಬರೀ ಸುದ್ದಿ ಸುದ್ದಿ ಸುದ್ದಿ. ನೀವು ವಿಧಾನಸಭೆಗೆ ಹೋದರೆ, ಲೋಕಸಭೆಗೆ ಹೋದರೆ ಇಲ್ಲೇ ಹೇಳ್ತಾರೆ, ವಸ್ತುವಿನ ವಚನವನ್ನು ಮಾರಾಟ ಸ್ವತ್ತು ಮಾಡ್ಕೊಂಡು ವೇದಿಕೆ ಮೇಲೆ ಹೇಳೋದು ಅದೇ ಅದೇ. ಇದು ನನಗಲ್ಲ ನಿಮಗೆ ಅಂತ ಹೇಳೋದು. ನನಗಲ್ಲಪ್ಪ, ಇದು ನಿಮಗೆ. ಈಗ ಏನಾಗಿದೆ ಅಂತಂದರೆ, ಹಿಂದೆ ಕಾಮ, ಕ್ರೋಧ, ಮದ, ಮೋಹ, ಲೋಭ, ಮಾತ್ರ ಕಾಮ, ಕ್ರೋಧ, ಲೋಭ, ಮದ, ಮೋಹ, ಮಾತ್ರ 6 ಅರಿಷಡ್ವರ್ಗಗಳು ಇದು. ಈಗ ಇನ್ನೊಂದು 4 ಸೇರಿಸ್ಕೊಂಡು 6, ಇನ್ನೊಂದು 4 ಸೇರಿಸ್ಕೊಂಡು ಯಾವ ಹೇಳಿ? ಹಾಂ, ಅಲ್ಲ, ಇನ್ನು ಸೇರ್ಕೊಂಡವು ಮೊಬೈಲು, ವಾಟ್ಸಪ್ಪು, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಟ್ವಿಟರು, ಟೆಲಿಗ್ರಾಮ್. 6 ಕಟ್ ಹೊಡೆದ್ಬಿಟ್ಟು ಕಾಮ, ಕ್ರೋಧ, ಮದ, ಮೋಹ, ಮಾತ್ರ ಬಸವಣ್ಣ ಹೇಳಿದಲ್ಲ. ಅದಕ್ಕೆ ಇದು ನಾನು ಸರಿ ಹೇಳ್ತೀನಿ, ತಪ್ಪು ಅಂತ ಹೇಳಲ್ಲ. ಆದರೆ ಅವಾಗ ಎಷ್ಟು ಉಪಯೋಗ ಮಾಡಬೇಕು? ನಾನು ದಿವಸಕ್ಕೆ ಕನಿಷ್ಠ ಒಂದು 4 ಜನಕ್ಕೆ ಹೇಳ್ತೀನಿ. ಆ ಹೋಟೆಲ್ನಲ್ಲಿ ಹೋದಾಗ ಮೊಬೈಲ್ ನೋಡ್ತಾರಪ್ಪ, ಟೇಸ್ಟ್ ಹೋಗಿಬಿಡುತ್ತೆ. ಟಿಫನ್ ಮಾಡಿ ಅಂತ ಮೊಬೈಲ್